ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಗಮ್ ಸವಿರುಚಿ ಕುಕಿಂಗ್ ಚಾನಲ್ಗೆ. ಇವತ್ತಿನ ರೆಸಿಪಿಯಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಮಸಾಲೆ ಖಾರ ಮಾಡಲಿಕ್ಕೆ ಏನೆಲ್ಲ ಬೇಕಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಎಣ್ಣೆ ಬೇಕು, 5 ಚಕ್ರ ಮೊಗ್ಗು, 1 ಸ್ಪೂನ್ ಜಾಪತ್ರೆ, 2 ಸ್ಪೂನ್ ಗಸಗಸೆ, ಚಕ್ಕೆ, ಶುಂಠಿ, ಕರಿಬೇವು, ಬೆಳ್ಳುಳ್ಳಿ, ಒಣ ಕೊಬ್ಬರಿ, 5 ಈರುಳ್ಳಿ, ಕೊತ್ತಂಬರಿ ಬೀಜ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸ್ಪೂನು ಜೀರಿಗೆ, 1 ಸ್ಪೂನು ಸಾಸಿವೆ, 8 ರಿಂದ 10 ಮರಾಠ ಮೊಗ್ಗು, ಏಲಕ್ಕಿ, 1 ಸ್ಪೂನು ಮೆಂತ್ಯ, 1 ಸ್ಪೂನು ಲವಂಗ, 1 ಸ್ಪೂನು ಕಾಳುಮೆಣಸು, ಪಲಾವ್ ಎಲೆ 5. ಫ್ರೆಂಡ್ಸ್, ಇಲ್ಲಿ ನಾನು ಖಾರದ ಪುಡಿ 3 ಬೌಲ್ ಅಷ್ಟು ತಗೊಂಡಿದ್ದೀನಿ. ಈ ಬೌಲಿಂದ 3 ಬೌಲ್ ಅಚ್ಚ ಖಾರ ತಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಮಸಾಲೆ ಹುರಿಲಿಕ್ಕೆ ನಾನು 2 ಟೇಬಲ್ ಸ್ಪೂನ್ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಇದಕ್ಕೆ ನಾನು ಮರಾಠ ಮೊಗ್ಗು ಹಾಕ್ತಾ ಇದ್ದೀನಿ. ನೀವು ಸಪ್ರೇಟ್ ಒಂದೊಂದಾಗಿ ಹುರ್ಕೊಳ್ಬೋದು, ಹೀಗೆ ಎಲ್ಲನೂ ಸೇರಿಸಿ ಹುರಿಬೋದು. ಇವಾಗ ಲವಂಗ ಹಾಕಿದ್ದೀನಿ, ಹಾಗೆ ಕಾಳುಮೆಣಸು, ಇವಾಗ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ, ಚಕ್ಕೆ, ಜಾಪತ್ರೆ ಹಾಕ್ಕೊಳ್ತಾ ಇದ್ದೀನಿ, ಸ್ಟಾರ್ ಹೂವು ಹಾಕ್ಕೊಳ್ತಾ ಇದ್ದೀನಿ, ಚಕ್ರ ಮೊಗ್ಗು, ಇವಾಗ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ, ಸಾಸಿವೆ, ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾವುದನ್ನು ಹೊತ್ತಿಸಬಾರ್ದು, ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ, ಇವಾಗ ನಾನು ಕೊತ್ತಂಬರಿ ಬೀಜ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಎಲ್ಲವೂ ಫ್ರೈ ಆಗಬೇಕು. ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ, ನೋಡಿ ಎಲ್ಲವನ್ನು ಹದವಾಗಿ ಹುರಿಬೇಕು. ಇವಾಗ ಇದಕ್ಕೆ ನಾನು ಕರಿಬೇವು ಹಾಕ್ಕೊಳ್ತೀನಿ, 1 ಹಿಡಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಎಲ್ಲವೂ ಕ್ರಿಸ್ಪಿ ಆಗುವವರೆಗೂ ಹುರಿಬೇಕು. ಇವಾಗ ಹುರಿದಿದ್ದು ಆಗಿದೆ. ಇವಾಗ ನಾನು ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಇದಕ್ಕೆ ಒಣ ಕೊಬ್ಬರಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ ಹುರಿಬೇಕು. ಫ್ರೆಂಡ್ಸ್, ಈ ರೀತಿ ಒಂದು ಮಸಾಲೆ ಖಾರ ಮಾಡಿಟ್ರೆ ನಾವು ಎಲ್ಲ ಅಡುಗೆಗಳಿಗೂ ಬಳಸ್ಬೋದು. ವೆಜ್ಜು, ನಾನ್ ವೆಜ್ಜು ಎಲ್ಲದಕ್ಕೂ ನಾವು ಇದನ್ನು ಬಳಸ್ತೀವಿ. ನೋಡಿ ಫ್ರೆಂಡ್ಸ್, ಇವಾಗ ಆಗಿದೆ. ಇದನ್ನು ಕೂಡ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಇವಾಗ ಮತ್ತು ನಾನು 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನಾವು ಮಸಾಲೆ ಖಾರ ಮಾಡುವಾಗ ಈ ರೀತಿ ಫ್ರೆಶ್ ಆಗಿ ಕೂಡ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೋದು. ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಮಗೆ ಇನ್ನು ಬೇಗ ಆಗಬೇಕು ಅಂತಂದರೆ ಈ ರೀತಿ ನಾವು ಉದ್ದುದ್ದಾಗಿ ಈರುಳ್ಳಿ ಕಟ್ ಮಾಡಿ ಒಂದಿನ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ತಗೊಳ್ಬೇಕು. ಅಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಬೇಗ ಮಾಡ್ಕೊಳ್ಬೋದು, ಟೈಮ್ ಹಿಡಿಯಲ್ಲ. ಫ್ರೆಂಡ್ಸ್, ಈ ಮಸಾಲೆ ಖಾರ ನಮ್ಮ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಮಾಡೋದು. ನಾವು ಬೇಸಿಗೆ ಟೈಮಲ್ಲಿ ಒಂದು 10 kg ಆಗುವಷ್ಟು ನಾವು ಜಾಸ್ತಿ ಗೊಡ್ಡು ಖಾರ ರೆಡಿ ಮಾಡಿ ಇಟ್ಟಿರ್ತೀವಿ. ಈ ರೀತಿ ನಮಗೆ ಬೇಕಾದಾಗ ಮಸಾಲೆ ಖಾರ ರೆಡಿ ಮಾಡ್ಕೊಳ್ತೀವಿ. ನೋಡಿ ಇವಾಗ ಆಗಿದೆ. ಇದನ್ನು ಕೂಡ ಸಪ್ರೇಟಾಗಿ ತೆಗೆದು ಇಡ್ತೀನಿ.
ಫ್ರೆಂಡ್ಸ್, ಇಲ್ಲಿ ನಾನು ಎಲ್ಲ ಮಸಾಲೆಯನ್ನು ಹುರಿದು ತಗೊಂಡಿದ್ದೀನಿ. ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಸ್ವಲ್ಪ ಜಜ್ಜಿ ಹಾಕ್ಕೊಳ್ತೀನಿ. ಮಿಕ್ಸರ್ನಲ್ಲಿ ಬೇಗ ಸಣ್ಣ ಆಗಲಿ ಅಂತ ಹೇಳಿ ಸ್ವಲ್ಪ ತರಿಯಾಗಿ ಜಜ್ಜಿ ತಗೊಳ್ತೀನಿ. ಇವಾಗ ಬೆಳ್ಳುಳ್ಳಿ ಕೂಡ ಇದರಲ್ಲೇ ಹಾಕಿ ಜಜ್ಜಿಕೊಳ್ತೀನಿ. ನೋಡಿ, ಇಷ್ಟಾದರೆ ಸಾಕು. ಫ್ರೆಂಡ್ಸ್, ಈ ಮಸಾಲೆ ಖಾರನ ನಾವು ರೊಟ್ಟಿ ಚಪಾತಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ಇವಾಗ ಹುರಿದಿದ್ದ ಮಸಾಲೆನ ಪುಡಿ ಮಾಡ್ಕೊಳ್ಬೇಕು. ಇವಾಗೆಲ್ಲ ರುಬ್ಕೊಂಡು ನಾನು ಖಾರದ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಸಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಇದನ್ನು ಖಾರಕ್ಕೆ ಹಾಕ್ಕೊಳ್ತೀನಿ. ನೋಡಿ, ಎಲ್ಲನೂ ಹಾಕಿದ್ದು ಆಗಿದೆ. ಇವಾಗ ನಾನು ಕೊಬ್ಬರಿ ಹುರಿದಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ಕೊಬ್ಬರಿನ ಸಪ್ರೇಟಾಗಿ ಹಾಕ್ಕೊಳ್ತೀನಿ. ಇದು ಕೂಡ ಚೆನ್ನಾಗಿ ರುಬ್ಕೊಂಡು ಬರಬೇಕು. ಫ್ರೆಂಡ್ಸ್, ಇದು ಎಣ್ಣೆ ಬಿಡುತ್ತೆ. ಫ್ರೆಂಡ್ಸ್, ರುಬ್ಕೊಂಡು ಬಂದಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಘಮ ಘಮ ಅನ್ನತ್ತೆ. ಈ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಇವಾಗ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಒಂದೇ ಸಾರಿ ಹಾಕಿ ರುಬ್ಕೊಳ್ಬೇಕು. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ನೋಡಿ, ರುಬ್ಬಿದ್ದು ಆಗಿದೆ. ಇದನ್ನು ಕೂಡ ಖಾರಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಎಲ್ಲನೂ ಇವಾಗ ಖಾರಕ್ಕೆ ಹಾಕ್ಕೊಳ್ತೀನಿ. ಇವಾಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮೊದಲಿಗೆ ಕೈಯಿಂದನೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಿಂದ ಮಿಕ್ಸ್ ಮಾಡಿದ್ರೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸ್ಪೂನಿಂದ ಅದು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗಲ್ಲ. ನೋಡಿ, ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಕೈಯಿಂದ ತಿಕ್ಕಬೇಕು ಫ್ರೆಂಡ್ಸ್. ಇದನ್ನು ಅಂದರೆ ಚೆನ್ನಾಗಿ ಪುಡಿ ಪುಡಿಯಾಗಿ ಆಗುತ್ತೆ. ಎರಡು ಕೈಯಿಂದ ತಿಕ್ಕಬೇಕು. ನೋಡಿ, ಇವಾಗ ಈ ರೀತಿ ತಿಕ್ಕಬೇಕು. ನಿಮಗೆ ಈ ರೀತಿ ತಿಕ್ಕಲಿಕ್ಕೆ ಆಗಲಿಲ್ಲ ಅಂದರೆ ಮಿಕ್ಸರ್ನಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಬೋದು ನೀವು. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ನಿಮಗೆ ಕೈಯಿಂದ ತಿಕ್ಕಲಿಕ್ಕೆ ಆಗಲ್ಲ ಅಂದರೆ ನೀವು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಬೋದು. ಅಲ್ಲಿ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಪುಡಿ ಮಾಡಿ ಕೂಡ ತೋರಿಸಿದ್ದೀನಿ. ಎಲ್ಲ ಖಾರನೂ ಇದೇ ರೀತಿ ಮಿಕ್ಸರ್ನಲ್ಲಿ ರುಬ್ಕೊಳ್ತೀನಿ. ಫ್ರೆಂಡ್ಸ್, ಈ ಮಸಾಲೆ ಖಾರ ಒಂದು 5-6 ತಿಂಗಳು ಕೂಡ ಸ್ಟೋರ್ ಮಾಡಿ ಬಳಸ್ಬೋದು. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಎಲ್ಲ ಖಾರನೂ ಇದೇ ರೀತಿ ರುಬ್ಕೊಂಡು ತಗೊಳ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಮಸಾಲೆ ಖಾರ ರೆಸಿಪಿ ಮಾಡಿ ತೋರಿಸಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತವೆ, ನೀವೇ ಮೊದಲು ನೋಡ್ಬೋದು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.